ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಓಡಿಐ ಪಂದ್ಯದಲ್ಲಿ ರೋಹಿತ್ ಗಿಲ್ ಆರ್ಭಟಕ್ಕೆ ಇಂಗ್ಲೆಂಡ್ ಧ್ವಂಸ ಆಗಿದೆ ಅಂತಾನೆ ಹೇಳ್ತೀನಿ. ಫುಲ್ ಹೈಲೈಟ್ಸ್ ತಿಳಿದೋಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಎರಡನೇ ಓಡಿಐ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ಟಾಪ್ ಆರ್ಡರ್ ನಲ್ಲಿ ಫಿಲಿಪ್ ಸಾಲ್ಟ್ ಅವರು 26 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಹಾಗೂ ಬೆನ್ ಡೆಕೆಟ್ ಅವರು 65 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ. ಈ ಕಡೆ ಜೋ ರೂಟ್ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 69 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಹ್ಯಾರಿ ಬ್ರೂಕ್ ಕಡೆಯಿಂದನೂ ಯಾವರೇಜ್ ಆಗಿ ಪರ್ಫಾರ್ಮೆನ್ಸ್ ಬಂತು, 31 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಜೋಸ್ ಬಟ್ಲರ್ ಆಲ್ಸೋ ಕ್ಯಾಪ್ಟನ್ ಆಗಿ 34 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರು 41 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ. ಇನ್ನು ಜಿಮ್ಮಿ ಓಟನ್ ಅವರು 6 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಗೆಸ್ ಅಟ್ಕಿನ್ಸನ್ ಅವರು 3 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಆದಿ ರಶೀದ್ ಅವರು ಆಲ್ಸೋ 14 ರನ್ ಹೊಡೆದು ರನ್ಔಟ್ ಆಗಿದ್ದಾರೆ. ಮಾರ್ಕ್ ವುಡ್ ಅವರು ಡಕೌಟ್ ಆಗಿದ್ದಾರೆ. ಶಕೀಬ್ ಮೊಹಮ್ಮದ್ ಅವರು ಕೂಡ ಡಕೌಟ್ ಆಗಿದ್ದಾರೆ. ಇಂಗ್ಲೆಂಡ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮೊದಲ ಇನ್ನಿಂಗ್ಸ್ ನಲ್ಲಿ ಅಂತಾನೆ ಹೇಳ್ತೀನಿ. ಇಂಡಿಯಾ ಬೌಲರ್ಸ್ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಈ ಕಡೆ ರವೀಂದ್ರ ಜಡೇಜಾ ಅವರು 3 ವಿಕೆಟ್ ತೆಗೆದ್ರು. ವರುಣ್ ಚಕ್ರವರ್ತಿ ಅವರು ಕೂಡ 1 ವಿಕೆಟ್ ತೆಗೆದ್ರು. ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ತೆಗೆದ್ರು. ಹರ್ಷಿತ್ ರಾಣಾ 1 ವಿಕೆಟ್ ತೆಗೆದ್ರು. ಮೊಹಮ್ಮದ್ ಶಮಿ ಅವರು ಕೂಡ 1 ವಿಕೆಟ್ ತೆಗೆದ್ರು. ಬಟ್ ಎರಡನೇ ಇನ್ನಿಂಗ್ಸ್ ನಲ್ಲಿ ಸೂಪರ್ ಆಗಿ ಇಂಡಿಯಾ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ. ರೋಹಿತ್ ಶರ್ಮಾ ಅವರು ಫಾರ್ಮ್ಗೆ ಬಂದಿರಲಿಲ್ಲ, ಆದ್ರೆ ಈಗ ಎರಡನೇ ಓಡಿಐ ಪಂದ್ಯದಲ್ಲಿ ಫಾರ್ಮ್ಗೆ ಬಂದಿದ್ದಾರೆ. ಸೂಪರ್ ಆಗಿ ಆಡಿದ್ದಾರೆ ಅಂತಾನೆ ಹೇಳ್ತೀನಿ. ಆಡಿದಂತ 54 ಬಾಲ್ಗಳಲ್ಲಿ 78 ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಇನ್ನು ಆಡ್ತಾ ಇದ್ದಾರೆ. ಇನ್ನು ಶುಭ್ಮನ್ ಗಿಲ್ ಅವರು ಕೂಡ ಚೆನ್ನಾಗಿ ಆಡಿದ್ರು. ಆಡಿದಂತ 52 ಬಾಲ್ಗಳಲ್ಲಿ 60 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಓವರ್ ಟರ್ನ್ಗೆ ಔಟ್ ಆಗಿದ್ದಾರೆ. ಸೂಪರ್ ಅಂತಾನೆ ಹೇಳ್ತೀನಿ. ಶುಭ್ಮನ್ ಗಿಲ್ ಅವರು ಔಟ್ ಆಗಿದ್ದಾರೆ. ಈ ಕಡೆ ರೋಹಿತ್ ಶರ್ಮಾ ಅವರು ಆಡ್ತಾ ಇದ್ದಾರೆ. ಇಂಗ್ಲೆಂಡ್ 304 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಇಂಡಿಯಾಗೆ 305 ರನ್ ಟಾರ್ಗೆಟ್ ಇದೆ. ಇಂಡಿಯಾ 147 ರನ್ ಹೊಡೆದಿದೆ. 1 ವಿಕೆಟ್ ನ ಕಳೆದುಕೊಂಡಿದೆ. ಈಗ ವಿರಾಟ್ ಕೊಹ್ಲಿ ಅವರು ಹಾಗೂ ರೋಹಿತ್ ಶರ್ಮಾ ಅವರು ಆಡ್ತಾ ಇದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರು ಆಡ್ತಾ ಇದ್ದಾರೆ. ಸೂಪರ್ ಅಂತಾನೆ ಹೇಳ್ಬೋದು. ಇಂಡಿಯಾ ವಿನ್ ಆಗ್ತಾರಾ? ಕಮೆಂಟ್ ಮಾಡಿ.